ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಗೊಳಿಸುವಂತೆ ನಡೆಸುತ್ತಿರುವಂತಹ ರೈತರ ಹೋರಾಟ ಮತ್ತು ಬಿಜೆಪಿ ನಾಯಕರ ಮಧ್ಯಪ್ರವೇಶದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ರೈತರ ಮನವೊಲಿಸುವ ಪ್ರಯತ್ನವನ್ನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾಡಿದ್ದು ಸಂಧಾನ ಸಭೆ ವಿಫಲವಾಗಿದೆ. ಹೀಗಾಗಿ 8ನೇ ದಿನ ಪ್ರತಿಭಟನೆ ಮುಂದುವರೆದಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡೋಕೆ ಮುಂದಾಗಿದ್ದು ಇನ್ನು ಮಧ್ಯಾಹ್ನ 12 ಗಂಟೆಗೆ ವಿಧಾನಸೌಧದಲ್ಲಿ ನಡೆಯಲಿರುವಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕಬ್ಬಿಗೆ ಬೆಲೆ ನಿಗದಿ ಮಾಡುವ ಸಂಬಂಧ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ನಿನ್ನೆ ಎಚ್.ಕೆ. ಪಾಟೀಲ್ ಜೊತೆ ಸಂಧಾನ ಸಭೆ ವಿಫಲವಾಗಿದ್ದರಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಇಂದು ಸಂಜೆವರೆಗೂ ಬೆಲೆ ನಿಗದಿಗೆ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಸರ್ಕಾರ 3,500 ಕೊಡೋ ತನಕ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತಿದ್ದಾರೆ ರೈತರು. ಆದರೆ ರೈತ ಮುಖಂಡರು ಬೆಂಗಳೂರಿಗೆ ಬಂದು ಸಿಎಂ ಭೇಟಿಯಾಗಿ ಚರ್ಚೆ ಮಾಡಿ ಅಂತ ಎಚ್.ಕೆ. ಪಾಟೀಲ್ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ನಾವು ಬರೋದಿಲ್ಲ, ಸಿಎಂ ಅವರೇ ಬೆಳಗಾವಿಗೆ ಬರಲಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಒಂದ್ ವೇಳೆ ಇಂದು ರೈತರು ಸಿಎಂ ಭೇಟಿ ಮಾಡಿದ್ರೆ ಏನಾದರೂ ಸಂಧಾನವಾದ್ರೆ ನಾಳೆ ಫ್ಯಾಕ್ಟರಿ ಮಾಲೀಕರು ಹಾಗೂ ಕಬ್ಬು ಬೆಳೆಗಾರರ ಒಟ್ಟಿಗೆ ಸಿಎಂ ಸಭೆ ಮಾಡೋ ಪ್ಲಾನ್ ಇದೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನಾಕಾರರ ಆಕ್ರೋಶ ಭುಗಿಲೆದ್ದಿದೆ. ನಿನ್ನೆ ಸಂಧಾನ ಮಾಡೋಕೆ ಸಚಿವ ಎಚ್.ಕೆ. ಪಾಟೀಲ್ ಸ್ಥಳಕ್ಕೆ ಹೋಗಿದ್ರು. ಆದರೆ ಸಂಧಾನ ಸಭೆ ವಿಫಲವಾಗಿದ್ದು ವಾಪಸ್ ಬರುವಾಗ ಹೋರಾಟಗಾರರು ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಕಾರಿಗೆ ಗುದ್ದಿ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನಂತರ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದ್ರು. ಇದರಿಂದ ಪೊಲೀಸರು ಮತ್ತು ಕಬ್ಬು ಬೆಳೆಗಾರರ ನಡುವೆ ತಳ್ಳಾಟ ನೂಕಾಟ ಉಂಟಾಯಿತು. ಎಚ್.ಕೆ. ಪಾಟೀಲ್ ಬೇರೆ ಕಾರ್ನಲ್ಲಿ ವಾಪಸ್ ಹೋದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿರುವಂತಹ ಸಭೆ ಇದು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ದಿನಾಂಕ ನಿಗದಿಯ ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಕೆಲ ಆಡಳಿತಾತ್ಮಕ ಅನುಮೋದನೆಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಇಂದು ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನಡೆಯಲಿದೆ. ಒಟ್ಟು 243 ಕ್ಷೇತ್ರಗಳ ಪೈಕಿ ಇವತ್ತು 121 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. 18 ಜಿಲ್ಲೆಗಳ 121 ಕ್ಷೇತ್ರಗಳಲ್ಲಿ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೆ ಮತದಾನ ಆಗಲಿದೆ. 1314 ಅಭ್ಯರ್ಥಿಗಳ ಸ್ಪರ್ಧೆ ಮಾಡುತ್ತಿದ್ದಾರೆ. ಇನ್ನು 3.75 ಕೋಟಿ ಜನರು ಮತದಾನ ಮಾಡಲಿದ್ದಾರೆ. ಕರ್ನಾಟಕದ ಬಳಿಕ ಹರಿಯಾಣದಲ್ಲೂ ವೋಟ್ ಚೋರಿ ಅಭಿಯಾನ ನಡೆಸಲಾಗಿದೆ. ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಹೆಚ್ ಫೈಲ್ಸ್ ಹೆಸರಲ್ಲಿ ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ರಾಹುಲ್ ಗಾಂಧಿ 100% ಹರಿಯಾಣದಲ್ಲಿ ಮತಗಳ್ಳತನವಾಗಿದೆ. 25 ಲಕ್ಷ ಮತಗಳ ಕಳ್ಳತನವಾಗಿದೆ. ಪ್ರತಿ 8 ಮತದಾರರಲ್ಲಿ 1 ನಕಲಿ ಮತದಾನವಾಗಿದೆ. ಓರ್ವ ಮಹಿಳೆ 10 ಬೂತ್ನಲ್ಲಿ ಮತ ಚಲಾಯಿಸಿದ್ದಾರೆ. ಬ್ರೆಜಿಲ್ ಮಾಡೆಲ್ ಒಬ್ಬರ ಹೆಸರಿನಲ್ಲಿ 22 ವೋಟ್ ಆಗಿದೆ. ಒಂದೇ ಮನೆಯಲ್ಲಿ 66 ಮಂದಿ ವೋಟ್ ಇದ್ದಾರೆ. ಇನ್ನು ಬಿಜೆಪಿ ಮುಖಂಡರು ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲೂ ವೋಟ್ ಮಾಡಿದ್ದಾರೆ. ಹೀಗೆ ಸಾಲು ಆರೋಪಗಳ ಜೊತೆ ದಾಖಲೆ ರಿಲೀಸ್ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಬಿಜೆಪಿಯವರ ಜೊತೆ ಶಾಮೀಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ. ಆದರೆ ರಾಹುಲ್ ಗಾಂಧಿ ಆರೋಪವನ್ನ ಬಿಜೆಪಿ ತಳ್ಳಿ ಹಾಕಿದೆ. ರಾಹುಲ್ ಗಾಂಧಿ ಎಸ್ಐಆರ್ ಪರವೋ ವಿರೋಧವೋ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಎಲೆಕ್ಷನ್ ಕಮಿಷನ್ ಕೂಡ ರಾಹುಲ್ ಗಾಂಧಿ ಆರೋಪವನ್ನ ನಿರಾಕರಣೆ ಮಾಡಿದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅಂಕುಶ ಹಾಕುವ ಸರ್ಕಾರದ ನಡೆ ಖಂಡಿಸಿ ಇಂದಿನಿಂದ 4 ದಿನಗಳ ಕಾಲ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಆರ್ಎಸ್ಎಸ್ನ ಸಂಚಾಲಕ ಮೋಹನ್ ಭಾಗವತ್. ಇಂದು ಬೆಂಗಳೂರಿಗೆ ಆಗಮಿಸುತ್ತಾರೆ. ಮೊದಲಿಗೆ ನಾಳೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ನಂತರ ಆರ್ಎಸ್ಎಸ್ನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನವೆಂಬರ್ 8 ಮತ್ತು 9ರಂದು ಆರ್ಎಸ್ಎಸ್ನ 100 ವರ್ಷ ಪೂರೈಸಿದ ಅಂಗವಾಗಿ ನವ ಕ್ಷಿತಿಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿವಿಧ ರಾಜ್ಯಗಳಿಂದ ಬರುವ ಗಣ್ಯರಿಗೆ ಉಪನ್ಯಾಸ ನೀಡಲಿದ್ದಾರೆ. ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಉಪಮುಖ್ಯಮಂತ್ರಿ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಸೇರಿದಂತೆ ರಾಜ್ಯದ ನೀರಾವರಿ ಯೋಜನೆಗಳ ಅರ್ಜಿ ವಿಚಾರಣೆಗಳ ಕುರಿತು ಹಿರಿಯ ವಕೀಲರ ಜೊತೆ ಚರ್ಚಿಸಲಿದ್ದಾರೆ. ರಾತ್ರಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ದೆಹಲಿಯಲ್ಲಿ ನೀರಾವರಿ ಸಂಬಂಧ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಕಾವೇರಿ ಮೇಕೆದಾಟು ಕೃಷ್ಣಾ ಸಂಬಂಧ ಸಭೆಯಲ್ಲಿ ಚರ್ಚಿಸಲಾಗಿದೆ. ಸುಪ್ರೀಂ ಕೋರ್ಟ್ ಲೀಗಲ್ ಟೀಮ್ ಜೊತೆ ಚರ್ಚೆ ಆಯಿತು. ಯಾವುದೇ ಕಾರಣಗಳನ್ನು ನೀಡಿ ವಿಳಂಬವಾಗದಂತೆ ನೋಡಿಕೊಳ್ಳಿ. ಜಲ ವಿವಾದಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಎಂಪಿಗಳು ಚಕಾರ ಎತ್ತುತ್ತಿಲ್ಲ ಅಂತ ಕಿಡಿಕಾರಿದರು.
ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಂಘರ್ಷದ ಬಗ್ಗೆ ಬೆಂಗಳೂರಿನಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ನೇತೃತ್ವದಲ್ಲಿ ಸಭೆ ಆಯಿತು. ನವೆಂಬರ್ 13 ಅಥವಾ 16ರಂದು ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಈ ಒಂದು ಸಭೆಯಲ್ಲಿ ಆರ್ಎಸ್ಎಸ್ ಮುಖಂಡರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಂಜೆ 3 ಗಂಟೆಯಿಂದ 6 ಗಂಟೆಯ ತನಕ ಪಥಸಂಚಲನಕ್ಕೆ ಅವಕಾಶ ಕೊಡಿ. 850 ಜನ ಗಣವೇಷಧಾರಿಗಳು ಮಾತ್ರ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. 4 ಸಾಲಿನ ಬದಲು 3 ಸಾಲಿನಲ್ಲಿ ಪಥಸಂಚಲನ ಮಾಡ್ತೀವಿ. ಪಥಸಂಚಲನದಲ್ಲಿ ಕಲಬುರಗಿ ಜಿಲ್ಲೆಯವರನ್ನ ಹೊರತುಪಡಿಸಿ ಹೊರಗಿನವರಿಗೆ ಅವಕಾಶ ಕೊಡೋದಿಲ್ಲ ಅಂತ ಆರ್ಎಸ್ಎಸ್ ಮುಖಂಡರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನವೆಂಬರ್ 9ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಉಪರಾಷ್ಟ್ರಪತಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಕರ್ನಾಟಕ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ನವೆಂಬರ್ 9ರಂದು ಮೈಸೂರಿಗೆ ಭೇಟಿ ನೀಡಿ ನಾಡದೇವತೆ ಚಾಮುಂಡಿ ತಾಯಿಯ ದರ್ಶನ ಪಡೆಯಲಿದ್ದಾರೆ. ನಂತರ ಹಾಸನದ ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿ ಅಲ್ಲಿ 108 ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಮತ್ತು 4ನೇ ಬೆಟ್ಟದ ಪಾದನಾಮಕರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ. 2026ನೇ ಸಾಲಿನ ದ್ವಿತೀಯ ಪಿಯು ಪರೀಕ್ಷೆ 2ರ ವೇಳಾಪಟ್ಟಿ ಪ್ರಕಟವಾಗಿದೆ. 2026ರ ಏಪ್ರಿಲ್ 25ರಿಂದ ಮೇ 9ರ ತನಕ ಪರೀಕ್ಷೆ ನಡೆಯುತ್ತೆ ಅಂತ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಕಟಣೆ ಹೊರಡಿಸಿದೆ. ಪರಿಚಯ ಇಲ್ಲದವರು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದ್ರೆ ಹುಷಾರಾಗಿರಿ. ಇನ್ವಿಟೇಷನ್ ಕಾರ್ಡ್ ಕೊಡೋ ನೆಪದಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾರೆ. ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಇನ್ವಿಟೇಷನ್ ಕಾರ್ಡ್ ನೆಪದಲ್ಲಿ ಮನೆಗೆ ನುಗ್ಗಿದ ಖದೀಮರು ಅಟ್ಟಹಾಸ ಮೆರೆದಿದ್ದಾರೆ. ಮಹಿಳೆಯ ಕೈಕಾಲು ಕಟ್ಟಿ ಬರೋಬ್ಬರಿ 200 ಗ್ರಾಂ ಚಿನ್ನಾಭರಣವನ್ನ ಖತರ್ನಾಕ್ ಜೋಡಿ ಕತ್ಕೊಂಡು ಹೋಗಿರುವಂತದ್ದು. ರವಿಕುಮಾರ್ ಮತ್ತು ನಾಗವೇಣಿ ದಂಪತಿ ಮನೆಯಲ್ಲಿ ಕಳ್ಳತನವಾಗಿದೆ. ರವಿಕುಮಾರ್ ಕೆಲಸಕ್ಕೆ ಹೋಗಿದ್ರು. ನಾಗವೇಣಿ ಒಬ್ಬರೇ ಮನೆಯಲ್ಲಿದ್ದಾಗ ಖದೀಮರು ಎಂಟ್ರಿ ಕೊಟ್ಟು ಕೈ ಚಳಕ ತೋರಿದ್ದಾರೆ. ಬೆಂಗಳೂರಿನ ಯಾಮಿನಿ ಕೊಲೆ ಪ್ರಕರಣದ ಒಂದಿಷ್ಟು ಅಂಶಗಳು ಬಯಲಾಗಿದೆ. ಮೊಬೈಲ್ ರಿಟ್ರೀವ್ ವೇಳೆ ಸ್ಫೋಟಕ ವಿಷಯ ಬಯಲಾಗಿದೆ. ಯಾಮಿನಿ ಮೇಲೆ ಅನುಮಾನ ಪಡೋಕೆ ಮುಂದಾಗಿದ್ದ ವಿಘ್ನೇಶ್ ಪ್ರತಿದಿನ ಯಾಮಿನಿ ಚಟುವಟಿಕೆ ಮೇಲೆ ಕಣ್ಣಿಟ್ಟಿದ್ದಂತೆ. ಯಾಮಿನಿ ಚಟುವಟಿಕೆ ತಿಳಿಯೋಕೆ ಮಿಷನ್ ಯಾಮಿನಿ ಪ್ರಿಯಾ ಅಂತ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದಾರೆ. ನಂತರ ಗ್ರೂಪ್ನಲ್ಲಿ ಯಾಮಿನಿಗೆ ಗೊತ್ತಾಗದೆ ಆಕೆಯ ಸ್ನೇಹಿತರನ್ನ ಆಡ್ ಮಾಡಿ ನಾನು ಪೊಲೀಸ್, ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ, ಅವಳ ಪ್ರತಿ ಮೂಮೆಂಟ್ ಬಗ್ಗೆ ನನಗೆ ನೀವು ಹೇಳಬೇಕು, ಇಲ್ಲಾಂದ್ರೆ ಕೇಸ್ ಹಾಕ್ಸಿ ಲೈಫ್ ಹಾಳು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದಾನಂತೆ. ಇದರಿಂದ ಹೆದರಿ ಯಾಮಿನಿ ಎಲ್ಲಿ ಹೋಗ್ತಿದ್ಲು ಗ್ರೂಪ್ನಲ್ಲಿ ಅಪ್ಡೇಟ್ ಕೊಡ್ತಿದ್ರಂತೆ. ಜೊತೆಗೆ ರಿಟ್ರೀವ್ ವೇಳೆ ಕೆಲ ವಿಡಿಯೋ ಹಾಗೂ ಫೋಟೋಗಳು ಕೂಡ ಸಿಕ್ಕಿವೆ ಎನ್ನಲಾಗ್ತಾ ಇದೆ. ಬೀದರ್ನ ಔರಾದ ತಾಲೂಕಿನ ದೂಪತ ಮಹಾಗಾಂವ್ ಪಂಚಾಯಿತಿ ಪಿಡಿಒ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ. ಪಿಡಿಒ ಅನಿತಾ ಜೊತೆಗೆ ಪತಿ ದಯಾನಂದ್ ಕೂಡ ಲೋಕ ಬಲೆಗೆ ಬಿದ್ದಿರುವಂಥದ್ದು. ಡಿಜಿಟಲ್ ಖಾತಾ ಮಾಡಿಕೊಡೋಕೆ 14,000 ಲಂಚಕ್ಕೆ ರಾಜಕುಮಾರ್ ಪಾಟೀಲ್ ಅನ್ನೋರಿಗೆ ಪಿಡಿಒ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. 12,000 ರೂಪಾಯಿ ಲಂಚ ಪಡೆಯುವ ವೇಳೆ ಸಿಕ್ಕಿ ಬಿದ್ದಿದ್ದಾರೆ. ವ್ಯಕ್ತಿಯೊಬ್ಬನ ವಿಕೃತ ಸಭ್ಯ ವರ್ತನೆಗೆ ಧಾರವಾಡದ ರಾಜೀವ್ ಗಾಂಧಿ ನಗರದ ಜನ ಕಂಗಾಲಾಗಿ ಹೋಗಿದ್ದಾರೆ. ಮಧ್ಯರಾತ್ರಿ ಏಕಾಂಗಿಯಾಗಿ ಬೆತ್ತಲಾಗಿ ವ್ಯಕ್ತಿಯೊಬ್ಬ ಓಡಾಡಿದ್ದಾನೆ. ಮುಖ ಮುಚ್ಚಿಕೊಂಡು ಯುವಕ ಬೆತ್ತಲಾಗಿ ಓಡಾಡಿರೋ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೈಬರ್ ವಂಚನೆಗೆ ಸಿಲಿಕಾನ್ ಸಿಟಿಯೇ ಹೆಡ್ ಆಫೀಸ್ ಆದಂತಿದೆ. ದೇಶದಲ್ಲಿ ದಾಖಲಾಗುವ ಸೈಬರ್ ಪ್ರಕರಣಗಳಲ್ಲಿ 50% ಬೆಂಗಳೂರಿನಲ್ಲೇ ಪ್ರಕರಣ ದಾಖಲಾಗ್ತಾ ಇದೆ. ಸೈಬರ್ ವಂಚಕರ ಬೆದರಿಕೆಗೆ ಹೆದರಿ ಜನರು ಹಣ ಕಳ್ಕೊಳ್ತಾ ಇದ್ದಾರೆ. ಈ ವರ್ಷ 1,190 ಕೋಟಿ ಹಣ ಸೈಬರ್ ವಂಚಕರ ಪಾಲಾಗಿದ್ದು, ಅದರಲ್ಲಿ ಬೆಂಗಳೂರಿಗರ ಪಾಲು ಅಂದಾಜು 500 ಕೋಟಿಗೂ ಹೆಚ್ಚಿದೆ. ಅದರಲ್ಲೂ ವಿದ್ಯಾವಂತ ಒಳ್ಳೆ ಕೆಲಸದಲ್ಲಿರುವ ಜನರು ಹಾಗೂ ವೃದ್ಧ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ ಈ ಖದೀಮರು. ನಿತ್ಯ ಸರಾಸರಿ 50ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ವೃದ್ಧನಿಗೆ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. 76 ವರ್ಷದ ವ್ಯಕ್ತಿಗೆ 1 ಕೋಟಿ ಪಂಗನಾಮ ಹಾಕಲಾಗಿದೆ. ವಂಚನೆಗೆ ಒಳಗಾದ ವೃದ್ಧನನ್ನ ಹುಬ್ಬಳ್ಳಿಯ ಕೇಶವಾಪುರದ ವಿನಯ ಕಾಲೋನಿಯ ನಾಗೇಶ್ ಶರ್ಮಾ ಅಂತ ಗುರುತಿಸಲಾಗಿದೆ. ಮುಂಬೈ ಕೊಲಾಬಾ ಠಾಣೆ ಅಧಿಕಾರಿಗಳ ಹೆಸರಲ್ಲಿ ವಂಚನೆ ಮಾಡಲಾಗಿದೆ. ವಾಟ್ಸ್ಆಪ್ ಮೂಲಕ ವಿಡಿಯೋ ಕರೆ ಮಾಡಿದ್ದ ಅಪರಿಚಿತರು ಪೊಲೀಸ್ ಅಧಿಕಾರಿ ಅಂತ ಹೆದರಿಸಿದ್ದಾರೆ. ನೀವು ಮುಂಬೈನ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಖಾತೆ ತೆರೆದಿದ್ದೀರಿ, 2 ಕೋಟಿ ರೂಪಾಯಿ ವ್ಯವಹಾರ ಮಾಡೋಕೆ ಅಬ್ದುಲ್ನಿಂದ 20 ಲಕ್ಷ ರೂಪಾಯಿ ಕಮಿಷನ್ ಪಡೆದಿದ್ದೀರಿ. ಈ ಬಗ್ಗೆ ಠಾಣೆಯಲ್ಲಿ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಿಮ್ಮನ್ನು ಡಿಜಿಟಲ್ ಬಂಧನ ಮಾಡಿರುವುದಾಗಿ ಖದೀಮರು ಹೆದರಿಸಿ 1.07 ಕೋಟಿ ವಂಚಿಸಿದ್ದಾರೆ. ಬೆಂಗಳೂರಿನ ಇಪಿಎಫ್ಒ ಸಾಫ್ಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿನ ವಂಚನೆ ಪ್ರಕರಣದ ತನಿಖೆ ಮುಂದುವರೆದಿದೆ. 2 ದಿನದಲ್ಲಿ ಪ್ರಕರಣ ಪ್ರಾಥಮಿಕ ತನಿಖೆ ಮುಗಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡಲಿದ್ದಾರೆ. ಈ ಪ್ರಕರಣವನ್ನು 70 ಕೋಟಿ ವಂಚನೆ ಆರೋಪದ ಹಿನ್ನೆಲೆ ಸಿಐಡಿಗೆ ವರ್ಗಾವಣೆಯ ನಿರ್ಧಾರ ಮಾಡಲಾಗಿದೆ.
ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಬೋಂಡಣಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೀವಕ್ಕೆ ಗ್ಯಾರಂಟಿಗೆ ಇಲ್ಲದಂತಾಗಿದೆ. ಬಡ ಮಕ್ಕಳ ಜೀವ ಪಡೆಯಲು ಸರ್ಕಾರಿ ಶಾಲೆ ಕಾದು ಕೂತಂತಿದೆ. ಕುಸಿದು ಬೀಳೋ ಹಂತದಲ್ಲಿದ್ದರೂ ಯಾರೂ ಕೂಡ ತಲೆ ಕೆಡಿಸಿಕೊಳ್ತಿಲ್ಲ. 1959ರಲ್ಲಿ ನಿರ್ಮಾಣಗೊಂಡಂತಹ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ 154 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದರೆ ಮಳೆ ಬಂದ್ರೆ ಆವರಣ ಜಲಾಮಯವಾಗುತ್ತೆ, ಕಟ್ಟಡಗಳು ಶಿಥಿಲಗೊಂಡಿದೆ. ಕಟ್ಟಡಗಳನ್ನು ತೆರವು ಮಾಡಿ ಅಂದ್ರೆ ಯಾವ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ತಾಯಿ ಹುಲಿಯಿಂದ ಬೇರ್ಪಟ್ಟಿದ್ದ ಮರಿ ಹುಲಿಯನ್ನ ಸೆರೆ ಹಿಡಿಯಲಾಗಿದೆ. ಮೈಸೂರಿನ ನಂಜನಗೂಡು ತಾಲೂಕಿನ ಹೊಸವೀಡು ಗ್ರಾಮದ ಬಳಿ 1.5 ವರ್ಷದ ಹುಲಿಯನ್ನ ಸೆರೆ ಹಿಡಿಯಲಾಗಿರುವಂಥದ್ದು. ವಾರದ ಹಿಂದೆ ಈರೇಗೌಡನ ಹುಂಡಿ ಗ್ರಾಮದ ಬಳಿ ತಾಯಿ ಹುಲಿಯನ್ನ ಸೆರೆ ಹಿಡಿಯಲಾಗಿತ್ತು. ಇದೀಗ ಸೋಮೇಶ್ ಅನ್ನೋರ ಜಮೀನಿನಲ್ಲಿ ಹುಲಿ ಮರಿಯನ್ನ ಸೆರೆ ಹಿಡಿಯಲಾಗಿದೆ. ಉಪಸಭಾಪತಿ ರುದ್ರಪ್ಪ ಲಮಾಣಿ ನೇತೃತ್ವದ ಅರ್ಜಿ ಸಮಿತಿ ಇಂದು ಹುಬ್ಬಳ್ಳಿಗೆ ಭೇಟಿ ನೀಡುತ್ತೆ. 15 ಜನ ಶಾಸಕರನ್ನ ಒಳಗೊಂಡಂತಹ ಸಮಿತಿ ಇದೇ ಪ್ರಥಮ ಬಾರಿಗೆ ರಾಜಧಾನಿ ಬೆಂಗಳೂರನ್ನು ಹೊರತುಪಡಿಸಿ ಹುಬ್ಬಳ್ಳಿಯಲ್ಲಿ ಸಭೆ ಮಾಡ್ತಾ ಇದೆ. ಬೆಳಗ್ಗೆ ಐತಿಹಾಸಿಕ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಿರುವಂತಹ ಪಿಟಿಷನ್ ಕಮಿಟಿ ನಂತರ ಹುಬ್ಬಳ್ಳಿ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸುತ್ತೆ. ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರತಿನಿಧಿಸಿರುವಂತಹ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ 5 ವಿಷಯಗಳ ಕುರಿತು ಈ ಒಂದು ಸಭೆಯಲ್ಲಿ ಚರ್ಚಿಸಲಾಗುತ್ತೆ. ಗುರು ನಾನಕ್ ಜನ್ಮೋತ್ಸವದಲ್ಲಿ ಭಾಗವಹಿಸೋಕೆ ಭಾರತದ 2150 ಮಂದಿ ಪಾಕಿಸ್ತಾನಕ್ಕೆ ತೆರಳಿದೆ. ಅಟ್ಟಾರಿ ವಾಘಾ ಗಡಿ ಮೂಲಕ ಪಾಕಿಸ್ತಾನವನ್ನು ಪ್ರವೇಶಿಸಿದೆ. ಇದೇ ಯಾತ್ರೆಯಲ್ಲಿ ಭಾಗಿಯಾಗಿದ್ದ 14 ಹಿಂದೂ ಕುಟುಂಬಗಳನ್ನ ಅಟ್ಟಾರಿ ವಾಘಾ ಗಡಿಯಲ್ಲಿ ಪಾಕ್ ಸೈನಿಕರು ಪಾಕಿಸ್ತಾನ ಪ್ರವೇಶಕ್ಕೆ ಬಿಟ್ಟಿಲ್ಲ. ಧರ್ಮ ಕೇಳಿ ತಡೆದು ಅಪಮಾನ ಮಾಡಿದ್ದು, ನೀವು ಸಿಖ್ ಅಲ್ಲ ಹಿಂದೂ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ಅಮೆರಿಕದ ರಾಜಕೀಯದಲ್ಲಿ ಭಾರತೀಯ ಮೂಲದ ಮತ್ತೊಬ್ಬರು ಮಹತ್ವದ ಹುದ್ದೆಗೇರಿದ್ದಾರೆ. ಡೆಮಾಕ್ರೆಟಿಕ್ ಪಕ್ಷದ ಫಜಾಲಾ ಹಶ್ಮಿ ಅವರು ವರ್ಜಿನಿಯಾದ ಲೆಫ್ಟಿನೆಂಟ್ ಗವರ್ನರ್ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಇನ್ನು ಗಜ್ಜಾಲಾ ಅವರು ಈ ಹಿಂದೆ ವರ್ಜಿನಿಯಾ ಸೆಟೆನ್ನಲ್ಲಿ ಸೇವೆ ಸಲ್ಲಿಸಿದ ಮೊದಲ ಮುಸ್ಲಿಂ ಮತ್ತು ಮೊದಲ ದಕ್ಷಿಣ ಏಷ್ಯಾದ ಅಮೆರಿಕನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿತ್ತು. ರಜನಿಕಾಂತ್ ಮತ್ತು ಕಮಲ್ ಹಾಸನ್ ರಾಜ್ ಕಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಬ್ಯಾನರ್ನಡಿ ಸುಂದರ್ ಸಿ ನಿರ್ದೇಶನದ ತಲೇವರ್ 173 ಎಂಬ ಚಿತ್ರದಲ್ಲಿ ನಟಿಸೋಕೆ ಸಜ್ಜಾಗಿದ್ದಾರೆ. ಕಳೆದ 5 ದಶಕಗಳ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಸ್ನೇಹಕ್ಕೆ ಈ ಚಿತ್ರ ಸಾಕ್ಷಿಯಾಗಲಿದೆ. ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ನ 44ನೇ ವಾರ್ಷಿಕೋತ್ಸವದ ಅಂಗವಾಗಿ ತಲೇವರ್ 173 ಚಿತ್ರವನ್ನು ಅಧಿಕೃತವಾಗಿ ಘೋಷಿಸಿದೆ. ಈ ಚಿತ್ರದಲ್ಲಿ ರಜನಿಕಾಂತ್ ಅವರ ಜೊತೆಗೆ ಕಮಲ್ ಹಾಸನ್ ಕೂಡ ಬಣ್ಣ ಹಚ್ಚಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಮಲ್ ಹಾಸನ್ ಅಭಿನಯದ ನಾಯಗನ್ ಚಿತ್ರ ಮರು ಬಿಡುಗಡೆಗೆ ಕನ್ನಡಪರ ಹೋರಾಟಗಾರ ವಾಟಲ್ ನಾಗರಾಜ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ನಾಯಗನ್ ಮರು ಬಿಡುಗಡೆಯಾಗ್ತಾ ಇದೆ, ಆದರೆ ಕಮಲ್ ಹಾಸನ್ ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ. ಅವರು ಕ್ಷಮೆಯಾಚನೆ ಮಾಡಿದ್ರೆ ಕೋರ್ಟ್ ಹೇಳಿದೆ ಕ್ಷಮೆಯಾಚನೆ ಮಾಡಬೇಕು ಅಂತ, ಆದರೂ ಅವರು ಕೂಡ ಕ್ಷಮೆಯನ್ನ ಕೇಳದೇ ಇಲ್ಲ. ಹೀಗಾಗಿ ಕಮಲ್ ಹಾಸನ್ ಚಿತ್ರಕ್ಕೆ ಅವಕಾಶ ಬೇಡ ಅಂತ ಸಂಪಿಗೆ ಚಿತ್ರಮಂದಿರದ ಬಳಿ ಬೆಳಗ್ಗೆ 11:30 ಸುಮಾರಿಗೆ ಧರಣಿ ಮಾಡ್ತೀನಿ ಅಂತ ಅವರು ಕಿಡಿಕಾರಿದ್ರು. ನಾವು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಕೊಡ್ಸ್ರಪ್ಪ ಅಂತ 1 ವಾರದಿಂದ ರೈತರು ನಡೆಸುತ್ತಿರುವ ಹೋರಾಟ ಅಷ್ಟಿಷ್ಟಲ್ಲ. ಪ್ರತಿಭಟನೆ ಮಾಡಿದ್ರು, ರಸ್ತೆ ತಡೆ ನಡೆಸಿದ್ರು, ರಸ್ತೆಯಲ್ಲೇ ಅಡಿಗೆ ಮಾಡಿ ನಿದ್ದೆ ಮಾಡಿ ಬೇಡಿಕೆ ಈಡೇರಿಸಿ ಅಂತ ಸರ್ಕಾರವನ್ನ ಅಂಗಲಾಚಿದ್ರು. ಅನ್ನದಾತರ ಹೋರಾಟ ಜೋರಾಗ್ತಾ ಇದ್ದಂತೆ ಸಂಧಾನಕ್ಕೆ ಸಚಿವರು ಬಂದಿದ್ರು, ಆದರೆ ಸಭೆ ವಿಫಲವಾಗಿದೆ. ಅಷ್ಟಕ್ಕೂ ಸಚಿವರ ಮುಂದೆ ರೈತರು ಇಟ್ಟಂತಹ ಬೇಡಿಕೆಗಳು ಏನೇನು, ಸಚಿವರು ಏನಂದ್ರು ಅಂತ ತೋರಿಸ್ತೀವಿ ನೋಡಿ. ರೈತರಿಗೆ ಸರ್ಕಾರ ಸಾಕ್ತಿಕೋ ಕಬ್ಬಿಗೆ 1,000 ನರೇಂದ್ರ ಮೋದಿ ಕೊಡಬೇಕು. ರೈತ ಪರವಾಗಿರ್ತಕ್ಕಂಥ ಈ ಚುನಾವಣೆ ಹೋರಾಟ ನ್ಯಾಯ ಸಿಗ್ತದೆ. ನಾಳೆ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡಿ ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ. ರೈತರು ರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಯಾಕಂದ್ರೆ ಬೆಳಗಾವಿಯಲ್ಲಿ ಹೊತ್ತಿದ ಕಬ್ಬಿನ ಕಾಡ್ಗಿಚ್ಚು ನಿಧಾನವಾಗಿ ಎಲ್ಲಾ ಕಡೆ ಆವರಿಸೋದಕ್ಕೆ ಶುರು ಮಾಡಿದೆ. ಬರೋಬ್ಬರಿ 1 ವಾರದಿಂದ ಅನ್ನ ನೀರು ಬಿಟ್ಟು ಜಾಗರಣೆ ಮಾಡ್ತಿರೋ ಅನ್ನದಾತರು ಸರ್ಕಾರದ ವಿರುದ್ಧ ಸಂಗ್ರಾಮ ಶುರು ಮಾಡಿದ್ದಾರೆ. ಸಂಧಾನಕ್ಕೆ ಬಂದ ಸರ್ಕಾರದ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ಅವರ ಮಾತಿಗೂ ರೈತರು ನಯಾ ಪೈಸೆ ಬೆಲೆ ಕೊಟ್ಟಿಲ್ಲ. ಹೀಗಾಗಿ ಸಂಧಾನ ವಿಫಲವಾಗಿದೆ.
ಕಬ್ಬು ಕಡಿದಿಲ್ಲ, ಇದೆಲ್ಲ ದೇವರು. ಬೆಳಗಾವಿ ಗುರ್ಲಾಪುರದ ಪ್ರತಿಭಟನಾ ಸ್ಥಳಕ್ಕೆ ಬಂದ ಸಚಿವ ಎಚ್.ಕೆ. ಪಾಟೀಲ್ ರೈತರನ್ನ ಭೇಟಿಯಾದ್ರು. ನನಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿ ನಿಮ್ಮ ಜೊತೆ ಮಾತುಕತೆ ನಡೆಸಲು ಹೇಳಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದ ಪರವಾಗಿ ನಾನು ಬಂದಿದ್ದೇನೆ. ದಯವಿಟ್ಟು ಪ್ರತಿಭಟನೆ ಕೈಬಿಟ್ಟು ಮಾತುಕತೆಗೆ ಬನ್ನಿ ಅಂತ ಸಚಿವರು ಮನವಿ ಮಾಡಿದ್ರು. ಆದ್ರೆ ಬೆವರು ಸುರಿಸಿ ಬೆಳೆದ ಬೆಳೆಗೆ ತಕ್ಕ ಬೆಲೆ ಸಿಗದೆ ರೋಸಿ ಹೋಗಿರುವ ರೈತರು ಸಚಿವರ ಎದುರೇ ಬೇಡಿಕೆಗಳ ಪಟ್ಟಿಯನ್ನೇ ಕೊಟ್ರು. ಮೊದಲನೆಯದ್ದಾಗಿ ರೈತರ ಬೆಳೆಗಳನ್ನ ತೂಕ ಹಾಕುವಾಗ ನಡೆಯೋ ವೇಯಿಂಗ್ ಬ್ರಿಡ್ಜ್ ಮೋಸ ತಪ್ಪಿಸಿ, ಇಳುವರಿ ಪ್ರಮಾಣ ನಿಗದಿಯಲ್ಲಿ ಆಗ್ತಿರೋ ಮೋಸ ತಪ್ಪಿಸಿ, ಕಬ್ಬು ಕೊಟ್ಟ 15 ದಿನಗಳಲ್ಲಿ ಹಣ ನೀಡಬೇಕು ಅಂತ ನಿಯಮ ಜಾರಿ ಮಾಡಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಕ್ಕರೆ ಆಯುಕ್ತರ ಕಚೇರಿ ಸ್ಥಾಪನೆಯಾಗಬೇಕು. ವರ್ಗಾವಣೆಯಾಗಿರುವ ಸಕ್ಕರೆ ಆಯುಕ್ತರ ನಿಯುಕ್ತಿಗೊಳಿಸಬೇಕು. ಪ್ರತಿದಿನವೂ ಕನಿಷ್ಠ 12 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು. ಸಾಗಣೆ ವೆಚ್ಚದ ತಾರತಮ್ಯ ಸರಿಪಡಿಸಬೇಕು. ಇಳುವರಿ ಆಧಾರಿತ ಬೆಲೆ ನಿಗದಿ ಮಾಡಬೇಕು. ಇವೆಲ್ಲ ಸಮಸ್ಯೆಯನ್ನ ಮುಂದಿನ 24 ಗಂಟೆ ಒಳಗೆ ಬಗೆಹರಿಸುವ ಭರವಸೆ ಕೊಡಿ ಅಂತ ಪಟ್ಟು ಹಿಡಿದ್ರು. ರೈತರ ಬೇಡಿಕೆಗಳನ್ನ ಕೇಳಿ ತಬ್ಬಿಬ್ಬಾಗಿ ಹೋದ ಸಚಿವ ಎಚ್.ಕೆ. ಪಾಟೀಲ್, ಇದ್ಯಾವುದು ನನ್ನ ಕೈಯಲ್ಲಿ ಇಲ್ಲ, ಎಲ್ಲ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಕಾನೂನಾತ್ಮಕವಾಗಿ ಜಾರಿ ಮಾಡಬೇಕು. ಹೀಗಾಗಿ ಮುಖ್ಯಮಂತ್ರಿಗಳು ನಿರ್ಧಾರ ಕೈಗೊಳ್ಳಬೇಕು. ಹಾಗಾಗಿ ಮಾತುಕತೆಗೆ ಬನ್ನಿ ಅಂತ ಆಹ್ವಾನ ಕೊಟ್ರು. ಸಚಿವರ ಮಾತಿಗೆ ರೈತರು ಬಗ್ಲಿಲ್ಲ, ಪ್ರತಿಭಟನೆಯನ್ನು ಕೈಬಿಟ್ಟಿಲ್ಲ. ಆದ್ರೆ ಸಚಿವರ ಮಾತನ್ನ ರೈತರು ಗೌರವಿಸಿದ್ದಾರೆ. ಮೊದಲು ಬೆಳಗಾವಿಯಲ್ಲೇ ಕಬ್ಬು ಬೆಳೆಗಾರರ ಮಹತ್ವದ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ಬೆಂಗಳೂರಲ್ಲಿ ನಡೆಯೋ ಸಿಎಂ ಸಭೆಗೆ ಹೋಗ್ಬೇಕಾ ಬೇಡವಾ ಎಂಬ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸಭೆಗೆ ಹೋಗೋದಾದ್ರೆ ಯಾರೆಲ್ಲ ಹೋಗಬೇಕು ಎಂಬ ಬಗ್ಗೆ ತೀರ್ಮಾನಿಸ್ತಾರೆ. ಸಭೆಗೆ ಹೋಗೋದು ಬೇಡ ಅಂತ ನಿರ್ಧಾರ ಆದ್ರೆ ಹೋರಾಟ ಮುಂದುವರಿಯಲಿದೆ. ಸಿಎಂ ಸಭೆಗೆ ಹೋಗದಿದ್ರೆ ಹೆದ್ದಾರಿ ಬಂದ್ ಮಾಡಿ ಉಗ್ರ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ನಾಳೆ ಸಾಯಂಕಾಲ 6 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್. ನಂತರ ನೀವು ಅವತ್ತು ಇರಬೇಕಾಗುತ್ತೆ. 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್. 7ನೇ ತಾರೀಕು 2 ಗಂಟೆಯೊಳಗೆ ನಿಮಗೆ ಸರ್ಕಾರದ ನಿರ್ಣಯ, ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ. ಎರಡೂ ರಾಜ್ಯ ಬಂದ್ ಕರೆ ಕೊಡ್ತೀವಿ. ಸಂಪೂರ್ಣ ನ್ಯಾಷನಲ್ ಹೈವೇ ಬಂದ್ ಮಾಡಿ ಅಲ್ಲೇ ಟೆಂಟ್ ಹಾಕಿ 3 ಲಕ್ಷ ಜನ ರಸ್ತೆ ಮೇಲೆ ಬರುವಂತ ಪರಿಸ್ಥಿತಿ ಆಗ್ತದ. ಅದನ್ನ ತಂದ್ಕೋಬೇಡ್ರಿ. ನಮ್ದು ಗಟ್ಟಿ ನಿರ್ಧಾರದ ಸಾಯಂಕಾಲ ಒಳಗೆ ಬಂದು ನಿರ್ಧಾರ ಹೇಳಿದ್ರೆ ಅಂದ್ರೆ ಹೋರಾಟ ಹಿಂದೆ ತಕ್ಕೊಳ್ತೀವಿ. ಅಕಸ್ಮಾತ್ ಆಗಿ ಬರದೇ ಇದ್ರೆ ನಮ್ಮ ಹೋರಾಟ ಏನು ನಿರ್ಧಾರ ಮಾಡಿವಲ್ಲ ಅದು ಕಂಟಿನ್ಯೂ ಆಗ್ತದೆ ಸರ್. 1 ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಬೆಳಗಾವಿ ರೈತರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಘೋಷಣೆ ಮಾಡುವವರೆಗೂ ಗಿಟ್ಟ ಹೆಜ್ಜೆ ಹಿಂದಿಡಲ್ಲ ಅಂತ ಆಕ್ರೋಶದ ಕಹಳೆ ಮೊಳಗಿಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ಹೊತ್ತಿದ ಕಿಡಿ ಉತ್ತರ ಕರ್ನಾಟಕವನ್ನೇ ಆವರಿಸಿದೆ. ಚಿಕ್ಕೋಡಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನಾಕಾರರು, ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ಬಂಧುಗಳೇ, ರೈತ ಪರವಾಗಿರ್ತಕ್ಕಂಥ ಈ ಚಳವಳಿ ಹೋರಾಟ, ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ. ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ. ಗೌರವಾನ್ವಿತ ಸಚಿವರೇನು ಬರ್ತಾ ಇದ್ದಾರೆ, ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ಸಕ್ಕಂತ ಕೆಲಸ ಮಾಡಬಾರದು. ಅರೆಬೆತ್ತಲೆ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶ. ಒಂದು ಕಡೆ ಕಬ್ಬು ಬೆಳೆಗಾರರು ಪಟ್ಟು ಬಿಡುತ್ತಿಲ್ಲ, ಮತ್ತೊಂದೆಡೆ ಪ್ರತಿಭಟನೆ ಧರಣಿಗಳು ನಿಲ್ತಿಲ್ಲ. ಅಥಣಿ, ಹುಕ್ಕೇರಿ, ಚಿಕ್ಕೋಡಿ ಅಂತ ಶುರುವಾದ ಹೋರಾಟ ವಿಜಯಪುರದಲ್ಲೂ ಕಿಡಿ ಹೊತ್ತಿಸಿದೆ. ಗುರ್ಲಾಪುರ ಕ್ರಾಸ್ನಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕರವೇ ನಾರಾಯಣಗೌಡ ಬಣ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟ ಮಾಡಿದ್ರು. ರೈತರ ಹೋರಾಟಕ್ಕೆ ಸ್ವಾಮೀಜಿಗಳು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಎದ್ದಿರೋ ಕಬ್ಬು ಬೆಳೆಗಾರರ ಕಿಚ್ಚು ತಣ್ಣಗಾಗೋ ಲಕ್ಷಣಗಳು ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಒಂದು ತಿಂಗಳಿನಿಂದ ಎಲ್ಲಾ ಪಕ್ಷದವರು ಬಿಹಾರದ ಮತದಾರರಿಗೆ ಬಗೆ ಬಗೆಯ ಗ್ಯಾರಂಟಿಗಳನ್ನ ಘೋಷಿಸಿದ್ದಾರೆ. ಈಗ ಯಾರ ಮಾತಿಗೆ ಬಿಹಾರದ ಜನ ಜೈ ಅಂತಾರೆ ಅನ್ನೋದು ಇಂದು ಗೊತ್ತಾಗುತ್ತೆ. ಯಾಕಂದ್ರೆ ಇಂದು ಬಿಹಾರದಲ್ಲಿ ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಹಾಗಾದ್ರೆ ಹೇಗಿದೆ ಮತದಾನದ ಸಿದ್ಧತೆ ಅಂತ ತೋರಿಸ್ತೀವಿ ನೋಡಿ. ಆರ್ಜೆಡಿ ಕಾಂಗ್ರೆಸ್ ನಾಯಕರಿಂದ ಜಂಗಲ್ ರಾಜ್ ಆಡಳಿತ ನಡೆಯುತ್ತೆ ಅಂತ ಬಿಜೆಪಿಯವರು ಹೇಳ್ತಿದ್ದ ಬಿಹಾರದಲ್ಲಿ ಮೊದಲ ಹಂತದ ಮತದಾನ ಶುರುವಾಗ್ತಿದೆ. ಬಿಜೆಪಿ ಜೆಡಿಯು ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರ, ನಿರುದ್ಯೋಗ ತಾಂಡವವಾಡುತ್ತೆ ಅಂತ ಮಹಾಗಠಬಂಧನ್ ನಾಯಕರು ಆರೋಪಿಸುತ್ತಿರೋ ಬಿಹಾರದಲ್ಲಿ ಮೊದಲ ಹಂತದ ವೋಟಿಂಗ್ಗೆ ಎಲ್ಲಾ ಸಿದ್ಧತೆಗಳು ಮುಗಿದಿವೆ. ಈಗಾಗಲೇ ಎಲ್ಲಾ ಮತಗಟ್ಟೆಗಳಿಗೂ ಅಧಿಕಾರಿಗಳು ಇವಿಎಂಗಳ ಜೊತೆ ಬಂದು ಬಿಡಾರ ಹೂಡಿದ್ದಾರೆ. ಪೊಲೀಸರು, ಅರೆಸೇನಾ ಪಡೆ, ಸೈನಿಕರು ಮತದಾನದ ವೇಳೆ ಅಹಿತಕರ ಘಟನೆಗಳು ನಡೆಯದ ಹಾಗೆ ಭದ್ರತೆ ಒದಗಿಸಿವೆ. ಮೊದಲ ಹಂತದ ಅಭ್ಯರ್ಥಿಗಳು ಅಕ್ಟೋಬರ್ 17ರೊಳಗೆ ನಾಮಪತ್ರ ಸಲ್ಲಿಸಿದ್ರು. ಅಕ್ಟೋಬರ್ 18ರಂದು ಪರಿಶೀಲನೆ ನಡೆಯಿತು ಮತ್ತು ಅಕ್ಟೋಬರ್ 20ರಂದು ಹಿಂಪಡೆಯಲು ಕೊನೆಯ ದಿನಾಂಕವಾಗಿತ್ತು. ಈಗ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೊದಲ ಹಂತದಲ್ಲಿ ಒಟ್ಟು 18 ಜಿಲ್ಲೆಗಳ 121 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಮೊದಲ ಹಂತದ ಚುನಾವಣೆಯಲ್ಲಿ ಒಟ್ಟು 1314 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ನಿರ್ಧಾರ ಮಾಡಲಿದ್ದಾರೆ. ಚುನಾವಣಾ ಆಯೋಗ ಈಗಾಗಲೇ ಮೊದಲ ಹಂತದ ಮತದಾನಕ್ಕೆ 48,000ಕ್ಕೂ ಹೆಚ್ಚು ಮತಗಟ್ಟೆಗಳ ಸ್ಥಾಪನೆ ಮಾಡಿದೆ. 23 ಅತಿ ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರಗಳು, 40 ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರಗಳು, 58 ಸಾಮಾನ್ಯ ವಿಧಾನಸಭಾ ಕ್ಷೇತ್ರಗಳಂತೆ ಗುರುತಿಸಲಾಗಿದೆ. ಮೊದಲ ಹಂತದ ಮತದಾನದಲ್ಲಿ 3,10,00,000ಕ್ಕೂ ಹೆಚ್ಚು ಕೋಟಿ ಮತದಾರರಿಂದ ಹಕ್ಕು ಚಲಾವಣೆಯಾಗುವ ನಿರೀಕ್ಷೆ ಇದೆ. ಮೊದಲ ಸಲ 6 ಲಕ್ಷಕ್ಕೂ ಹೆಚ್ಚು ಜನ ಮತ ಹಾಕಲು ಸಜ್ಜಾಗಿದ್ದಾರೆ. ಎಲ್ಲರೂ ಬನ್ನಿ ಮತದಾನ ಮಾಡಿ ಅಂತ ಚುನಾವಣಾ ಆಯೋಗವು ಬಗೆ ಬಗೆಯ ಜಾಹೀರಾತು ನೀಡಿದೆ. ಮತದಾರರಲ್ಲೂ ಜಾಗೃತಿ ಮೂಡಿಸಲಾಗ್ತಿದೆ. ಇನ್ನು ರಾತ್ರೋರಾತ್ರಿ ಮತದಾರರಿಗೆ ಆಮಿಷ ತೋರಿಸೋ ಕೆಲಸಗಳೂ ಆಗ್ತಾ ಇದ್ದು, ಚುನಾವಣಾ ಆಯೋಗ, ಭದ್ರತಾ ಪಡೆಗಳು ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಮೊದಲ ಹಂತದ ಮತದಾನದಲ್ಲಿ ಘಟಾನುಘಟಿ ನಾಯಕರುಗಳ ಭವಿಷ್ಯವೂ ತೀರ್ಮಾನವಾಗಲಿದೆ. 1ನೇ ಹಂತದ ಟಾಪ್ ಅಭ್ಯರ್ಥಿಗಳು. ಜೆಡಿಯು ಭದ್ರಕೋಟೆಯಾದ ತಾರಾಪುರ್ ಕ್ಷೇತ್ರದಲ್ಲಿ ಹಾಲಿ ಉಪಮುಖ್ಯಮಂತ್ರಿ ಬಿಜೆಪಿಯ ಸಾಮ್ರಾಟ್ ಚೌಧರಿ ಆರ್ಜೆಡಿಯ ಅರುಣ್ ಕುಮಾರ್ ಅವರನ್ನ ಎದುರಿಸುತ್ತಿದ್ದಾರೆ. ಸಾಂಪ್ರದಾಯಿಕ ಆರ್ಜೆಡಿಯ ಭದ್ರಕೋಟೆಯಾದ ರಾಘೋಪುರದಲ್ಲಿ ತೇಜಸ್ವಿ ಯಾದವ್ ಬಿಜೆಪಿಯ ಸತೀಶ್ ಕುಮಾರ್ ಯಾದವ್ ವಿರುದ್ಧ ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಸೆಣಸಾಡುತ್ತಿದ್ದಾರೆ. ಜನಶಕ್ತಿ ಜನತಾದಳದ ತೇಜ್ ಪ್ರತಾಪ್ ಯಾದವ್ ಆರ್ಜೆಡಿಯ ಮುಖೇಶ್ ಕುಮಾರ್ ರೋಷನ್ ಮಹುವಾ ಕ್ಷೇತ್ರದ ಹೋರಾಟದಲ್ಲಿದ್ದರೆ, ಅಲಿನಗರದಲ್ಲಿ ಬಿಜೆಪಿಯ ಮೈಥಿಲಿ ಠಾಕೂರ್ ಮತ್ತು ಆರ್ಜೆಡಿಯ ವಿನೋದ್ ಮಿಶ್ರಾ ನಡುವೆ ನೇರ ಸ್ಪರ್ಧೆ ನಡೆಯಲಿದೆ. ಬಿಹಾರದಲ್ಲಿ ಇಲ್ಲಿಯವರೆಗೆ ಚುನಾವಣಾ ಆಯೋಗದ ಅಧಿಕಾರಿಗಳು 106 ಕೋಟಿ ಮೌಲ್ಯದ ಹಣ, ಉಡುಗೊರೆ, ಮದ್ಯವನ್ನ ಸೀಸ್ ಮಾಡಿದ್ದಾರೆ. 9 ಕೋಟಿಗೂ ಹೆಚ್ಚು ಹಣ ಸಿಕ್ಕಿದೆ. 45 ಕೋಟಿ ಮೌಲ್ಯದ ಮದ್ಯವನ್ನ ಸೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಮೊದಲ ಹಂತದ ಮತದಾನದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದು, ಎಷ್ಟು % ಮತದಾನ ಆಗತ್ತೆ ಅನ್ನೋದೇ ಕೌತುಕ. ಒಂದ್ ಕಡೆ ಮೊದಲ ಹಂತದ ಮತದಾನಕ್ಕೆ 121 ಕ್ಷೇತ್ರಗಳಲ್ಲಿ ತಯಾರಿ ಮುಗಿದಿದ್ರೆ, ನಿತೀಶ್ ಕುಮಾರ್, ತೇಜಸ್ವಿ ಯಾದವ್ 2ನೇ ಹಂತದ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದ ಜನತೆಗೆ ಕೆಎಂಎಫ್ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ನಂದಿನಿ ತುಪ್ಪದ ದರ ಹೆಚ್ಚಳ ಮಾಡಿ ಜನರಿಗೆ ಬಿಸಿ ಮುಟ್ಟಿಸಿದ್ದು, ನಿನ್ನೆಯಿಂದಲೇ ನೂತನ ದರ ಜಾರಿಯಾಗಿದೆ. ದರ ಏರಿಕೆ ಶಾಕ್ ಕೊಟ್ಟ ಕೆಎಂಎಫ್. ಏಕಾಏಕಿ ನಂದಿನಿ ತುಪ್ಪದ ಬೆಲೆ ಹೆಚ್ಚಳ. ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಬರೆ ಬಿದ್ದಿದೆ. ಏಕಾಏಕಿ ನಂದಿನಿ ತುಪ್ಪದ ದರ ಏರಿಕೆ ಮಾಡಿ ಕೆಎಂಎಫ್ ಶಾಕ್ ಕೊಟ್ಟಿದೆ. ಹೌದು, ಜಿಎಸ್ಟಿ ಕಡಿತದ ಬಳಿಕ ಕೆಎಂಎಫ್ ನಂದಿನಿ ತುಪ್ಪದ ದರ ಇಳಿಕೆ ಮಾಡಿ ಸಿಹಿ ಸುದ್ದಿ ಕೊಟ್ಟಿತ್ತು. ಲೀಟರ್ಗೆ 40 ರೂಪಾಯಿ ಇಳಿಕೆ ಮಾಡಿತ್ತು. ಆದ್ರೀಗ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾದ ಬೆನ್ನಲ್ಲೇ ಪ್ರತಿ ಲೀಟರ್ಗೆ 90 ರೂಪಾಯಿ ಏರಿಕೆ ಮಾಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಹಾಗೂ ರೈತರಿಗೆ ನೇರವಾಗಿ ನೀಡಲಾಗ್ತಿರೋ ಹಣ, ಹಾಗೆಯೇ ಸಾಗಾಣಿಕಾ ವೆಚ್ಚ ನಿರ್ವಹಣೆಗೆ ದರ ಏರಿಕೆ ಅಂತ ಸಬೂಬು ಹೇಳ್ತಿದೆ. ನಾವು ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ದರವನ್ನ ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆಜಿ ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನ ಪರಿಷ್ಕರಣೆ ಮಾಡಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನ ಸರ್ಕಾರ ಏರಿಕೆ ಮಾಡಿತು. ಹಾಗಾಗಿ ನಾವು ತುಪ್ಪದ ದರವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರ್ ಪ್ರತಿ ಕೆಜಿಗೆ
ಸುಮಾರು 700 ರೂಪಾಯಿನ ಮಾಡಿದ್ದೇವೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಹಾಲಿನ ದರ ಏರಿಕೆ ಮಾಡಿದ್ದ ಕೆಎಂಎಫ್ ಬಳಿಕ ದೇಶಿ ಹಾಲಿನ ದರವನ್ನೂ ಏರಿಕೆ ಮಾಡಿತ್ತು. ಇದೀಗ ದಿಢೀರ್ ಅಂತ ತುಪ್ಪದ ಬೆಲೆನೂ ದುಪ್ಪಟ್ಟು ಮಾಡಿದೆ. ಹಾಗಾದ್ರೆ ನಂದಿನಿ ತುಪ್ಪದ ಪರಿಷ್ಕೃತ ದರಗಳನ್ನ ನೋಡೋದಾದ್ರೆ ಮೊದಲು 42 ರೂಪಾಯಿ ಇದ್ದ 50 ml ತುಪ್ಪದ ದರ ಈಗ 47 ರೂಪಾಯಿ ಆಗಿದೆ. 100 ml ತುಪ್ಪದ ಬೆಲೆ 70 ರಿಂದ 80 ರೂಪಾಯಿಗೆ ಹೆಚ್ಚಳವಾದರೆ 141 ರೂಪಾಯಿ ಇದ್ದ 200 ml ತುಪ್ಪ 160ಕ್ಕೆ ಏರಿಕೆಯಾಗಿದೆ. 314 ರೂಪಾಯಿ ಇದ್ದ 500 ml ತುಪ್ಪ 360 ರೂಪಾಯಿ ಆಗಿದೆ. 610 ರೂಪಾಯಿ ಇದ್ದ 1 ಲೀಟರ್ಗೆ ತುಪ್ಪದ ಬೆಲೆ 700 ರೂಪಾಯಿ ಆಗಿದೆ. 5 ಲೀಟರ್ ತುಪ್ಪದ ದರ 3120 ರಿಂದ 3570ಕ್ಕೆ ಏರಿಕೆಯಾಗಿದೆ. ಏಕಾಏಕಿ ತುಪ್ಪದ ದರ ಏರಿಕೆಗೆ ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆದರೆ ದರ ಏರಿಕೆ ನಿರ್ಧಾರವನ್ನ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಸಮರ್ಥಿಸಿಕೊಳ್ತಾರೆ. ಹಾಲಿನ ದರ ಸರ್ಕಾರ ಜಾಸ್ತಿ ಮಾಡಿದ್ಮೇಲೆ ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿನ್ನ ಕಡಿಮೆ ಇದ್ದಿದ್ದು. ಸೊ ಹಾಗಾಗಿ ಇವತ್ತು ಕೂಡ ನಮ್ಮದೇ ಕಡಿಮೆ. ಈಗೇನು ನಾವು ರೇಟ್ ಫಿಕ್ಸ್ ಮಾಡಿದ್ದೀವಿ ಮಾರುಕಟ್ಟೆನಲ್ಲಿ ಹೋಯ್ತು ಅಂತ ಅಂದರೆ ಕೆಲವರು 900 ರೂಪಾಯಿ 1000 ರೂಪಾಯಿ ತುಪ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ಅಂದ್ರೂ ಕೂಡ ನಾವೇ ಕಡಿಮೆ ಇರೋದು. ಒಟ್ಟಾರೆ ಜಿಎಸ್ಟಿ ಕಡಿತದಿಂದ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಿದ್ದ ಜನರಿಗೆ ಕೆಎಂಎಫ್ ಡಬಲ್ ಶಾಕ್ ಕೊಟ್ಟಿದೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿ ಮಾಡಿ ತುಪ್ಪದ ಮಾರಾಟವನ್ನ ಶುರು ಮಾಡಿದೆ. ಶರಣು ಹಂಪಿ, ನ್ಯೂಸ್ 18.